ಪಾಕಿಸ್ತಾನಕ್ಕೆ ಹೆಂಗೆಲ್ಲ ಅವಕಾಶ ಸಿಕ್ಕಾಗ್ಲೆಲ್ಲ ತಿರುಗೇಟನ್ನು ಕೊಟ್ಟರು ಭಾರತೀಯ ಆಟಗಾರರು ಅಂತ. ಸೂರ್ಯಕುಮಾರ್ ಯಾದವ್ ಬಗ್ಗೆ ಮಾತಾಡಬೇಕು. ಟೀಮ್ ಇಂಡಿಯಾ ಕ್ಯಾಪ್ಟನ್ ಎಷ್ಟೊಂದು ಡಿಗ್ನಿಫೈಡ್ ಆಗಿ ನಡ್ಕೊಂಡ್ರು. ಆಟಗಾರರು ಬಿಟ್ಟು ಹೊರತಾಗಿ ನಮ್ದೊಂದು ಪರ್ಸನಲ್ ನಿಲುವು ಇರುತ್ತೆ ಅಂತ ನೋಡಿ. ಅದನ್ನ ನಾವು ಡೀಟೇಲ್ಸ್ ಕೊಡ್ತಾ ಇದೀವಿ. ಅವ್ರು ಹೇಳಿದ್ದನ್ನ ಪಂದ್ಯದ ಗೆಲುವನ್ನ ಸೇನೆಗೆ ಅರ್ಪಿಸ್ತೀವಿ ಅಂತ ಹೇಳಿದ್ರು ಅವರು. ಪಹಲ್ಗಾಮ್ ಸಂತ್ರಸ್ತರ ಜೊತೆಗೆ ಭಾರತೀಯ ಆಟಗಾರರು ನಿಲ್ತಾರೆ. ಇದನ್ನೇ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ನಮ್ಮ ಸೇನೆ ದೇಶಕ್ಕೆ ಬಹಳಷ್ಟು ಕೊಡುಗೆಯನ್ನ ಕೊಟ್ಟಿದೆ. ನಾವು ಸೇನೆ ಜೊತೆಗೆ ನಿಂತ್ಕೊಳ್ತೀವಿ ಕಾರಣಕ್ಕೆ. ಪಂದ್ಯದ ಬಳಿಕ ಸೂರ್ಯಕುಮಾರ್ ಯಾದವ್ ಬಹಳ ಸ್ಟ್ರೇಟ್ ಹಿಟ್ ಮಾಡಿದ್ರು. ಈ ಮೂಲಕ ಅಟ್ಲೀಸ್ಟ್ ಈ ಅವಾರ್ಡ್ ಸೆರೆಮನಿಯಲ್ಲಿ ನಮ್ಮ ಜೊತೆಗೆ ಮಾತಾಡ್ತಾರೆ, ನಮಗೆ ಮುಖ ಕೊಟ್ಟು ಮುಖ ಮಾತಾಡ್ತಾರೆ ಅಂತ ಅಂದ್ಕೊಳ್ತಿದ್ರು. ಎಲ್ಲಿ ತನಕ ಅವಮಾನ ಅಂದರೆ, ಆ ಪಾಕಿಸ್ತಾನದ ಕೆಲವು ಗೆಸ್ಟ್ಗಳು ಬಂದಿದ್ರಂತೆ. ಅವ್ರ ಹತ್ರ ಯಾವ ಟ್ರೋಫಿನೂ ಇಸ್ಕೊಳ್ಳಿಲ್ಲ ನಮ್ಮ ಭಾರತದವರು. ಆ ಮ್ಯಾನ್ ಆಫ್ ದ ಮ್ಯಾಚು ಅದೆಲ್ಲ ಇರುತ್ತಲ್ಲ, ಅವ್ಯಾವನು ಇಸ್ಕೊಳ್ಳೂ ಇಲ್ಲ, ಅವ್ರಿಗೆ ಹ್ಯಾಂಡ್ ಶೇಕು ಮಾಡಲಿಲ್ಲ. ಗೆಸ್ಟ್ಗಳಿಗೂ ಕೂಡ ಅಷ್ಟೇ ಮಾನ ಕಳೆದುಬಿಟ್ರು. ಹೋಲ್ಸೇಲ್ ಆಗಿ ಮಾನವನ್ನು ಫೆನೈಲ್ ಹಾಕಿ ತೊಳೆದ್ರು ನಮ್ಮ ಭಾರತೀಯ ಆಟಗಾರರು. ಇದು ಭಾಳ ಖುಷಿ ಕೊಡುವಂತಹ ವಿಚಾರ. ಆ್ಯಂಡ್ ಇನ್ಫ್ಯಾಕ್ಟ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಯೂಶ್ವಲಿ ಸ್ಟೇಡಿಯಂ ತುಂಬಿ ತುಳುಕುತ್ತೆ. ನಿನ್ನೆ ಹಂಗೆ ಇರಲಿಲ್ಲ. ಆಮೇಲೆ ಮ್ಯಾಚ್ದು ಕ್ರೇಜ್ ಏನು ಎಲ್ಲ ಕಡೆ ಏನು ಇರಲಿಲ್ಲ ನಿನ್ನೆ. ಪಬ್ ರೆಸ್ಟೋರೆಂಟ್ ಇರ್ಬೋದು, ಹೋಟೆಲ್ ಇರ್ಬೋದು, ಎಲ್ಲ ಕಡೆ. ಡೀಟೇಲ್ಸ್ ಕೊಡ್ತಾರೆ. ಮಾರುತಿ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಮಾರುತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಹಿಂದೆ ಅವಕಾಶ ಸಿಕ್ಕಾಗಲೆಲ್ಲ ಭಾರತ ಸರ್ಕಾರ ಮಾನ ಕಳೀತಾ ಇತ್ತು. ಈಗ ನಮ್ಮ ಭಾರತೀಯ ಆಟಗಾರರು ಏನು ಕಮ್ಮಿ ಇಲ್ಲ ಅನ್ನೋ ರೀತಿನಲ್ಲಿ ತೋರಿಸಿದ್ರು. ಮ್ಯಾಚ್ ಆಡಬೇಕು, ಅದು ರೂಲ್ಸು, ಅದನ್ನು ಮೀರಕ್ಕಾಗಲ್ಲ, ರೂಲ್ಸ್ನ ಬೌಂಡ್ರಿಯಲ್ಲಿ ಆಡಿದ್ರು. ಬಟ್ ಆ ಇಡೀ ಮ್ಯಾಚ್ ಆಡಬೇಕಾದ್ರೆ ಸೈಕಾಲಜಿಕಲಿ ಎಷ್ಟು ಅವರನ್ನು ಕುಗ್ಗಿಸ್ಬೋದು ಅದನ್ನೆಲ್ಲ ಮಾಡಿದ್ರು. ಈಗ ಪಾಕಿಸ್ತಾನ ಏನು ಮಾಡಿದೆಯಂತೆ, ರೆಸ್ಪೆಕ್ಟನ್ನು ಬೇಡಿ 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 ಕೇಳ್ತಾ ಇದ್ದಾರೆ. ಏನಾಗ್ಬೋದು? ಈಗ ಕಂಪ್ಲೇಂಟ್ ಕೊಟ್ಟರು, ಮುಂದಕ್ಕೆ ಏನಾಗ್ಬೋದು ಅಂತ? ಖಂಡಿತ ಮಮತಾ, ನಿನ್ನೆ ಮ್ಯಾಚ್ ಶುರುವಾದಾಗಿಂದ ಮ್ಯಾಚ್ ಮುಗಿಯೋವರೆಗೂ ಅಷ್ಟೇ ಭಾರತದ ಆಟಗಾರರು, ಪಾಕಿಸ್ತಾನದ ಆಟಗಾರರು ಈ ಹಿಂದಿನ ಆಟಗಳಲ್ಲಿ ನಡೆದಾಗ ಅಥವಾ ಬೇರೆ ತಂಡದ ಜೊತೆ ನಡೆದಾಗ ಕ್ರಿಕೆಟ್ ಅಂದ್ರೆ ಕ್ರೀಡಾ ಸ್ಫೂರ್ತಿಯಲ್ಲಿ ಇರುತ್ತೆ. ಕ್ರೀಡಾ ಸ್ಫೂರ್ತಿ ಜೊತೆಗೆ ಕೆಲವು ಆಟಗಾರರ ಜೊತೆಗೆ ಮಾತನಾಡೋದು ಇದನ್ನೆಲ್ಲ ನಡೀತಿರುತ್ತೆ, ಮಾತುಗಳು ಎಕ್ಸ್ಚೇಂಜ್ ಆಗತ್ತೆ. ಆದ್ರೆ ನಿನ್ನೆ ಪಾಕಿಸ್ತಾನ ಜೊತೆಗೆ ಮ್ಯಾಚ್ ಆಡೋ ಸಂದರ್ಭದಲ್ಲಾಗ್ಲಿ ಅಥವಾ ಮ್ಯಾಚ್ ಮುಗ್ದ ಸಂದರ್ಭದಲ್ಲೂ ಅಷ್ಟೇನೆ ಭಾರತೀಯ ಆಟಗಾರರು ಅವ್ರ ಜೊತೆಗೆ ಯಾರು ಮಾತನಾಡುವಂತಹ ಕೆಲಸ ಮಾಡ್ಲಿಲ್ಲ. ಅಂದ್ರೆ ಅಲ್ಲಿ ಅವರಿಗೆ ಆ ಮಾತನಾಡದೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ರು. ಮತ್ತೊಂದು ಕಡೆ ಟಾಸ್ಗೆ ಹೋದಾಗ್ಲೂ ಸಹ ಹ್ಯಾಂಡ್ ಶೇಕ್ ಮಾಡ್ತಾರೆ ಕ್ಯಾಪ್ಟನ್ಸ್ಗಳು. ಅದನ್ನು ಕೂಡ ಸೂರ್ಯಕುಮಾರ್ ಯಾದವ್ ಮಾಡೋದಿಲ್ಲ. ಮ್ಯಾಚ್ ಮುಗಿದ ನಂತರದಲ್ಲಿ ಎರಡೂ ತಂಡಗಳು ಒಂದು ವಿಶ್ ಮಾಡ್ಕೊಳ್ಳೋದಿರುತ್ತೆ, ಅದು ಕೂಡ ಮಾಡದೆ ತಮ್ಮ ಪಾಡಕ್ಕೆ ತಮ್ಮ ಡ್ರೆಸ್ಸಿಂಗ್ ರೂಮ್ ಕಡೆಗೆ ಬರ್ತಾರೆ. ಪಾಕಿಸ್ತಾನದ ಪ್ಲೇಯರ್ಸ್ ಗಳ ಕಡೆ ಯಾರು ತಿರುಗಿ ನೋಡೋದಿಲ್ಲ. ಈ ಮೂಲಕ ಪಾಕಿಸ್ತಾನಕ್ಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಕ್ರಿಕೆಟ್ ತಂಡಕ್ಕೆ ಭಾರತದ ಕ್ರಿಕೆಟ್ ತಂಡ ತಮ್ಮ ಕ್ರಿಕೆಟ್ ಮೂಲಕ ಮಾತ್ರ ಅಲ್ಲ, ಜೊತೆಗೆ ಏನು ಅವರ ದಾಳಿಯನ್ನ ಖಂಡಿಸುವ ಒಂದು ನಿಟ್ಟಿನಲ್ಲೂ ಸಹ ಅವರಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿರುವಂತದ್ದು. ಈ ಬಗ್ಗೆ ಪಾಕಿಸ್ತಾನ ಕ್ರಿಕೆಟ್ ತಂಡ ಏನಿದೆ ICCIಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ICCI ಇದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅಲ್ಲಿ ಯಾವುದೇ ರೀತಿಯ ಏನು ಮಿಸ್ಬಿಹೇವ್ ಭಾರತ ತಂಡ ಮಾಡಿಲ್ಲ. ಅವ್ರಿಗೇನಾದ್ರು ಬೇರೆ ಅಣುಕ್ಸೋದಾಗ್ಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಆಂಗಿಕ ಪ್ರದರ್ಶನಗಳ ಮೂಲಕ ಈ ಹಿಂದೆ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಮೇಲೆ ಅಂದ್ರೆ ಒಂದು ಜನಾಂಗೀಯ ನಿಂದನೆ ನಡೆದಿತ್ತು. ಆ ರೀತಿ ಯಾವುದೇ ನಿಂದನೆಗಳಾಗಿಲ್ಲ. ತಮ್ಮ ಪಾಡಕ್ಕೆ ತಾವು ಕ್ರಿಕೆಟ್ ಆಡಿ ವಾಪಸ್ ಬಂದಿರೋದ್ರಿಂದ ಇದ್ರ ಮೇಲೆ ಯಾವುದೋ ಆಕ್ಷನ್ ಕೂಡ ಆಗುವ ಸಾಧ್ಯತೆ ತೀರಾ ಕಡಿಮೆ ಇರುವಂತದ್ದು ಮಮತಾ. ರೈಟ್, ಧನ್ಯವಾದ ಮಾರುತಿ. ಒಟ್ನಲ್ಲಿ ಚಪ್ಲಿನ ಬಟ್ಟೆಯಲ್ಲಿ ಸುತ್ಕೊಂಡು ಹೊಡೆಯೋದು ಅಂತಾರಲ್ಲ, ಹಂಗೇನು ಮಾಡಲಿಲ್ಲ ಆಟಗಾರರು. ಡೈರೆಕ್ಟ್ ಚಪ್ಲಿನ ತೊಗೊಂಡು ಎಸ್ದಂಗಿತ್ತು ನೆನ್ನೆ ಅವ್ರಿಗೆ ವರ್ತನೆ.